ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿಯ ಜಟಾಪಟಿ ಮುಂದುವರೆದಿದೆ. ಜಾತಿ ಕೆಣಕಿದ ಬಿಜೆಪಿ ನಾಯಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಪಂಚಮಸಾಲಿ ಸ್ವಾಮೀಜಿಗಳ ಮುಖಾಂತರ ಬಿಜೆಪಿಗೆ ಕೌಂಟರ್ ಕೊಡಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸೈಲೆಂಟ್ ಆಗಿದ್ದುಕೊಂಡು ಸ್ವಾಮೀಜಿಗಳಿಂದಾನೇ ನಾಯಕರಿಗೆ ಉತ್ತರ ಕೊಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ರ ಜಾತಿ ವಿಚಾರವನ್ನ ಮುರುಗೇಶ್ ನಿರಾಣಿ ಕೆಣಕಿದ್ರು. ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ, ಬಣಜಿಗ ಸಮಾಜದವರು ಅಂತ ಹೇಳಿ ಮುರುಗೇಶ್ ನಿರಾಣಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಸಚಿವೆ ಏನು ಪ್ರತಿಕ್ರಿಯಿಸಿಲ್ಲ, ಬಟ್ ಸ್ವಾಮೀಜಿಗಳ ಮೂಲಕ ಅದಕ್ಕೊಂದು ಉತ್ತರ ಕೊಡಿಸಿದ್ದಾರೆ. ಇದಕ್ಕೆ ಉತ್ತರ ನೀಡುವಲ್ಲಿ ಜಾಣತನವನ್ನ ಹೆಬ್ಬಾಳ್ಕರ್ ಪ್ರದರ್ಶನ ಮಾಡಿದ್ದಾರೆ. ಬೆಳಗಾವಿ ಕ್ಷೇತ್ರದಲ್ಲಿ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ರನ್ನ ಗೆಲ್ಲಿಸಿ ದೆಹಲಿಗೆ ಕಳಿಸೋ ಕಸರತ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ಶ್ರಮಿಸ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಪ್ರತಿನಿತ್ಯ ಕ್ಷೇತ್ರವಾರು ಸಂಚಾರ ಮಾಡ್ತಾ ಇದ್ದಾರೆ, ಮತಬೇಟೆಗೆ ಇಳಿದಿದ್ದಾರೆ. ಈ ಎಲ್ಲದರ ಮಧ್ಯೆ ಅಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಬಹಳ ನಿರ್ಣಾಯಕ, ಜೊತೆಗೆ ಮರಾಠಿಗರ ಮತಗಳು, ಈ ಎರಡನ್ನ ಒಗ್ಗೂಡಿಸಿದ್ರೆ ಅಭ್ಯರ್ಥಿಯ ಗೆಲುವು ಖಚಿತ ಅನ್ನುವಂಥ ಪರಿಸ್ಥಿತಿ ಸದ್ಯ ಬೆಳಗಾವಿ ಕ್ಷೇತ್ರದಲ್ಲಿ ಇರೋದ್ರಿಂದ ಲಿಂಗಾಯತ ಸಮುದಾಯದಿಂದನೇ ಪ್ರತಿನಿಧಿಸುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಆದರೆ ಅವರು ಪಂಚಮಸಾಲಿ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಮಾಡಿದ್ರು ನಿರಾಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.